ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಅವರು 2024-25ರ SSLC ಪರೀಕ್ಷೆಗಳಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 2ನ್ನು ಇವತ್ತು ಕನ್ನಡದಲ್ಲಿ ನಾನು ಫಸ್ಟ್ ಪಾರ್ಟಲ್ಲಿ ಕೀ ಆನ್ಸರನ್ನು ನೋಡೋಣ. ಆಲ್ರೆಡಿ ನಾನು ಹಾಕಿರ್ತಕ್ಕಂಥ ಅಪ್ಲೋಡ್ ಮಾಡಿರ್ತಕ್ಕಂಥ ಕೀ ಉತ್ತರಗಳ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ದಯಮಾಡಿ ಅವುಗಳನ್ನು ನೋಡಿ ಎಲ್ಲ ವಿಷಯದ ಕೀ ಆನ್ಸರ್ಸ್ಗಳು ನಿಮಗೆ ಸಿಗ್ತವೆ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್. ಮುಖ್ಯ ಪ್ರಶ್ನೆ 1, ವ್ಯಾಕರಣದಲ್ಲಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಮೊದಲ ಪ್ರಶ್ನೆ, ಪಂಡಿತ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಎ ಅನ್ವರ್ಥನಾಮ, ಬಿ ರೂಢನಾಮ, ಸಿ ಅಂಕಿತನಾಮ, ಡಿ ಸರ್ವನಾಮ. ಸೊ ಸರಿಯಾದ ಉತ್ತರ ಬರ್ತದೆ ಎ ಅನ್ವರ್ಥನಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 2, ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾದ ಪದವಿದು. ಎ ವಾಗ್ದೇವಿ, ಬಿ ಮಳೆಗಾಲ, ಸಿ ಸುರಾಸುರ, ಡಿ ಏಕೈಕ. ಸೊ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾದ ಪದ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಸುರಾಸುರ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3, ಅಂಬೇಡ್ಕರರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆಯಾಗಿತ್ತು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಅಂತ ಕೇಳಿದರೆ ಎ ಪ್ರಥಮ, ಬಿ ಸಪ್ತಮಿ, ಸಿ ತೃತೀಯ, ಡಿ ಚತುರ್ಥಿ. ಸರಿಯಾದ ಉತ್ತರ ಆಯ್ಕೆ ಡಿ ಚತುರ್ಥಿ ಅನ್ನೋದು ಸರಿ ಇದೆ. ಪ್ರಶ್ನೆ 4, ಅನೇಕ ಉಪವಾಕ್ಯಗಳನ್ನು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸೋ ಲೇಖನ ಚಿಹ್ನೆ ಕೇಳಿದ್ದಾರೆ. ಎ ಪೂರ್ಣ ವಿರಾಮ, ಬಿ ಅರ್ಧ ವಿರಾಮ, ಸಿ ಪ್ರಶ್ನಾರ್ಥಕ, ಡಿ ವಾಕ್ಯವೇಷ್ಟನ ಚಿಹ್ನೆ ಅಂತ ಇದೆ. ಸೊ ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಬಿ ಅರ್ಧ ವಿರಾಮ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 5, ಮಾಡು ಪದದ ಸಂಭಾವನಾರ್ಥಕ ರೂಪ ಅಂತ ಕೇಳಿದ್ದಾರೆ. ಎ ಮಾಡಲಿ, ಬಿ ಮಾಡಲು, ಸಿ ಮಾಡಿಯಾಳು, ಡಿ ಮಾಡನು. ಸರಿಯಾದ ಉತ್ತರ ಆಯ್ಕೆ ಸಿ ಮಾಡಿಯಾಳು ಅನ್ನೋದು ಸರಿ ಇದೆ. ಪ್ರಶ್ನೆ 6, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರೋ ವಾಕ್ಯಕ್ಕೆ ಏನಂತ ಕರಿತೀವಿ. ಎ ಮಿಶ್ರ ವಾಕ್ಯ, ಬಿ ಸಂಯೋಜಿತ ವಾಕ್ಯ, ಸಿ ಸಂಯುಕ್ತ ವಾಕ್ಯ, ಡಿ ಸಾಮಾನ್ಯ ವಾಕ್ಯ. ಸರಿಯಾದ ಉತ್ತರ ಆಯ್ಕೆ ಡಿ ಸಾಮಾನ್ಯ ವಾಕ್ಯ. ಸಂಬಂಧೀಕರಣಕ್ಕೆ ಹೋಗೋಣ. 4 ಪ್ರಶ್ನೆ 4 ಉತ್ತರ. ಪ್ರಶ್ನೆ 7, ಕಂದೆರೆ ಕ್ರಿಯಾ ಸಮಾಸವಾದರೆ ಸಪ್ತಸ್ವರಗಳು ಡ್ಯಾಶ್ ಅಂತ ಕೇಳಿದ್ದಾರೆ. ಸಪ್ತಸ್ವರಗಳು ಅನ್ನೋದು ದ್ವಿಗು ಸಮಾಸಕ್ಕೆ ಉದಾಹರಣೆಯಾದ ಪದ. ಪ್ರಶ್ನೆ 8, ಸ್ಥಾನ ತಾನ ಕಾರ್ಯ ಕೇಳಿದರೆ ತತ್ಸಮ ತದ್ಭವ ಕಜ್ಜ ಅನ್ನೋದು ಉತ್ತರ ಬರ್ತದೆ. ಪ್ರಶ್ನೆ 8, ಪಟಪಟನೆ ಅನ್ನೋದು ಅನುಕರಣಾವ್ಯಯವಾದರೆ ಕೆನೆ ಮೊಸರು ಅನ್ನೋದು ಡ್ಯಾಶ್ ಅಂತ ಕೇಳಿದ್ರು ಕೆನೆ ಮೊಸರು ಅನ್ನೋದು ಜೋಡು ನುಡಿ ಆಗ್ತದೆ. ಪ್ರಶ್ನೆ 10, ಬರೆಯುವ ಕೃದಂತ ನಾಮವಾದರೆ ಬಳೆಗಾರ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಬಳೆಗಾರ ಅನ್ನೋದು ತದ್ದಿತಾಂತ ನಾಮ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 1 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 7 ಪ್ರಶ್ನೆಗಳಿರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 7 ಪ್ರಶ್ನೆ 7 ಅಂಕ. ಪ್ರಶ್ನೆ 11, ಕನ್ನಡಕ್ಕೆ ಪರ್ಷಿಯನ್ ಭಾಷೆಯ ಶಬ್ದಗಳು ಯಾವಾಗ ಬಂದವು ಅಂತ ಕೇಳಿದ್ದಾರೆ. ಉತ್ತರ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮೊಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು ಅನ್ನೋದು ಉತ್ತರ. ಪ್ರಶ್ನೆ 12, ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಅನ್ನೋದು ಉತ್ತರ. ಪ್ರಶ್ನೆ 13, ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಅಂತ ಕೇಳಿದ್ದಾರೆ. ಸೊ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸಿತು ಅನ್ನೋದು ಉತ್ತರ ಬರ್ತದೆ. ಪ್ರಶ್ನೆ 14, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಏಕೆ ಹೇಳುತ್ತಾನೆ ಅಂತ ಕೇಳಿದ್ದಾರೆ. ಈ ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಗಳಿಗೆ ಸಲುಗೆ ಕೊಟ್ಟರೆ ಅವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ತಿಳಿದು ಕಾಶ್ಯಪಿ ಎಂಬ ತಂಗಿಯು ನನಗಿಲ್ಲ ಅಂತ ಹೇಳ್ತಾನೆ. ಪ್ರಶ್ನೆ 15, ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಇತ್ತು, ಹಕ್ಕಿಯ ಚುಂಚಗಳು ದಿಗ್ಮಂಡಲದ ಅಂಚಿನ ಆಚೆಯವರೆಗೂ ಚಾಚಿವೆ ಅನ್ನೋದು ಉತ್ತರ. ಪ್ರಶ್ನೆ 16, ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು ಅಂತ ಕೇಳಿದರೆ. ಸೊ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ದುರ್ಯೋಧನ. ಪ್ರಶ್ನೆ 17, ಗುರುವಾಣಿ ಯಾರಿಗೆ ಹೊರೆ ಎನಿಸುತ್ತದೆ ಅಂತ ಕೇಳಿದರೆ. ಸೊ ಮೂರ್ಖನ ಕಿವಿಗೆ ಗುರುವಾಣಿ ಹೊರೆ ಎನಿಸುತ್ತದೆ ಅಂತ ಉತ್ತರ ಬರೀಬೇಕಿತ್ತು. ಇಷ್ಟು ನಾನು 1 ಮಾರ್ಕ್ ಕ್ವಶನ್ ಆನ್ಸರ್ಸ್ಗಳನ್ನು ಕೊಟ್ಟೆ. ಈಗ 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಪ್ರಶ್ನೆ 18, ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರ ಮನಸ್ಸಿನಲ್ಲಿ ಬಂದ ಯೋಚನೆಗಳು ಯಾವುವು ಅಂತ ಕೇಳಿದ್ದಾರೆ. ಉತ್ತರ ಏನಿತ್ತಪ್ಪ ಅಂತಂದರೆ, ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು. ಅದು ಕಾಡು ದಾರಿ. ಆದರೂ ಬೆಳದಿಂಗಳ ದಿನ ಆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಯೋಚಿಸಿದರು. ಪ್ರಶ್ನೆ 19, ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಅಂತ ಕೇಳಿದ್ದಾರೆ.
ಇಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಈ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರಗಳಾಗಿ ಹೋಗ್ತವೆ. ಪ್ರಶ್ನೆ 20. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ಉತ್ತರ: ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ. ಅದು ಕ್ರಿಯೆಯ ಅನುಭವದಿಂದ ಒಡಮೂಡಿ ಬರುವುದು. ಅದು ಕೇಳಿ ತಿಳಿದಿದ್ದಲ್ಲ. ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ಹೇಳಲಾಗಿದೆ. ಪ್ರಶ್ನೆ 21. ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಅಂತ ಕೇಳಿದ್ದಾರೆ. ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ಸೂರ್ಯಮಿತ್ರ ಮಾಡಿದ್ದು ಎಲ್ಲವೂ ಅಪಕಾರ ಎಂದು ಯೋಚಿಸಿದನು. ತನ್ನ ಮಾವ ಭಿಕ್ಷೆ ಎತ್ತಿಕೊಂಡು ಬಂದ ಕೂಳಿಗೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ಒಂದು ದಿನವೂ ಕೊಡಿಸಲಿಲ್ಲ. ಕೆರೆಗೆ ನಾವು ಮೀಯಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ. ತಾನು ಆಗಾಗ ಹಲವು ನಂಟರಷ್ಟರನ್ನು ಕರೆಸಿ ತನ್ನ ಕಣ್ಣಿದರೆ ದಿವ್ಯಾಹಾರವನ್ನು ಉಣ್ಣುತ್ತಿದ್ದನು. ಆಳುಗಳಿಗೂ ಔತಣ ದೂಟವಾಗಿತ್ತು. ಯಾವ ಹಬ್ಬದಲ್ಲೂ ನಮಗೆ ಇವನು ಊಟ ಬಿಡಿಸಲಿಲ್ಲ ಎಂದು ಜರಿದನು. ಇವನು ಪಂಚ ಮಹಾಪಾತಕನೇ ಸರಿ, 7-8 ವರ್ಷ ತಮ್ಮನ ಶತ್ರುಗಳಂತೆ ದಂಡಿಸಿದನು ಎಂಬುದು ವಾಯುಭೂತಿಯ ಪ್ರತಿಕ್ರಿಯೆಯಾಗಿತ್ತು. ಪ್ರಶ್ನೆ 22. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಅಂತ ಕೇಳಿದ್ದಾರೆ. ಉತ್ತರ: ಕಾಲವು ಯುಗ ಯುಗಗಳ ಹಣೆಬರಹವನ್ನು ಅಳಿಸಿ ಹಾಕಿ ಹೊಸತನವನ್ನು ಹೊಸ ಹಣೆಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆ ಬೀಸುತ್ತಾ ಮೇಲಕ್ಕೆ ಹಾರುವ ಈ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸಿದೆ. 23. ಹಲಗಲಿ ಬೇಡರು ದಂಗೆ ಏಳಲು ಕಾರಣವೇನು? ಉತ್ತರ: ಕ್ರಿಸ್ತಶಕ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಕೊಂಪನಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶ ಹೊರಡಿಸುತ್ತದೆ. ಈ ಆದೇಶದ ಪ್ರಕಾರ ಕೊಂಪನಿ ಸರ್ಕಾರದ ಅಧಿಕಾರಿಗಳು ಹಲಗಲಿಗೆ ಬಂದು ಜೋರ ಮಾಡಿ ಆಯುಧಗಳನ್ನು ಕಸಿದುಕೊಳ್ಳಲು ಹೋದರು. ಇದನ್ನು ವಿರೋಧಿಸಿ ರಾಮ, ಬಾಲ, ಹನುಮ, ಜಡಗ ಮೊದಲಾದ ಹಲಗಲಿ ಬೇಡರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆಗನ್ನ ಹೇಳ್ತಾರೆ. ಪ್ರಶ್ನೆ 24. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಉತ್ತರ: ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ. ಆ ಪ್ರಕೃತಿಯ ಮಡಿಲಲ್ಲಿ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ. ಪ್ರಕೃತಿಯ ಸೊಬಗನ್ನ ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ. ಈ ಭೂಮಿಗೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ವ್ಯಕ್ತವಾಗಿದೆ. 25. ಬಾಲಕ ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು ಅಂತ ಕೇಳಿದ್ದಾರೆ. ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿದ್ದರು. ಆದರೆ 12 ವರ್ಷದ ಒಬ್ಬ ಬಾಲಕ ಮಾತ್ರ ಮನೆಗೆ ಬಂದಿರಲಿಲ್ಲ. ಅವನ ತಂದೆ ತಾಯಿಯವರಿಗೆ, ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು. ಸಂಜೆ ತಡವಾಗಿ ಬಾಲಕ ಮನೆಯೊಳಕ್ಕೆ ಕಾಲಿಟ್ಟ. ಅವನ ತಂಗಿ ಕೂಗಿಕೊಂಡಳು, ವೀರಾಜಿ ಬಂದ, ವೀರಾಜಿ ಬಂದ. ಅವನ ಅಮ್ಮ ಓಡಿ ಬಂದು ಬಾಲಕನನ್ನು ಬೀಗಿಯಾಗಿ ಅಪ್ಪಿದಳು. ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯತೊಡಗಿತು. 26. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ವಿವರಿಸಿರಿ. ಅಜ್ಞಾನಿಗಳೊಂದಿಗೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತೆ ಅದು ಎಲ್ಲವನ್ನ ಸುಟ್ಟು ಹಾಕುತ್ತದೆ. ಅದೇ ಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದಂತೆ. ಆದ್ದರಿಂದ ಜ್ಞಾನಿಗಳಾದ ಸ್ನೇಹವನ್ನು ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಎಂಬುದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವಾಗಿದೆ. 27. ಪೈಗಳ ತಮ್ಮನ ನೂಲು ಮದುವೆಗೆ ಸಿದ್ಧತೆಗಳು ಹೇಗೆ ನಡೆಯುತ್ತಿತ್ತು ಅಂತ ಕೇಳಿದ್ದಾರೆ. ಪೈಗಳ ತಮ್ಮ ನೂಲು ಮದುವೆ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಿಸುತ್ತಿದ್ದರು, ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು. ಹೀಗೆ ಇನ್ನೂ ಮುಂತಾದ ಸಿದ್ಧತೆಗಳು ಆಗುತ್ತಿದ್ದವು. ಇನ್ನು ಮುಖ್ಯ ಪ್ರಶ್ನೆ ಇದರಲ್ಲಿ ಕವಿ ಸಾಹಿತಿಗಳ ಪರಿಚಯ ಬರೀಬೇಕು. 2 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 3 ಅಂಕ, ಒಟ್ಟು 6 ಅಂಕ. 28. ವಿಕ್ರು ಗೋಕಾಕ್ ಅವರ ಬಗ್ಗೆ ಕೇಳಿದ್ದಾರೆ. ವಿನಾಯಕ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ರವರು ಕ್ರಿಸ್ತಶಕ 1909 ಹಾವೇರಿ ಜಿಲ್ಲೆಯ ಸವಣೂರು ಎಂಬಲ್ಲಿ ಜನಿಸಿದರು. ಕೃತಿಗಳು ಸಮುದ್ರದಾಚೆಯಿಂದ, ಸಮುದ್ರ ಗೀತೆಗಳು, ಪಯಣ, ಉಗಮ, ಪ್ರಶಸ್ತಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಅಂತ ಬರೆದ್ರೆ ಸಾಕು. ಇನ್ನು ರನ್ನನ ಬಗ್ಗೆ ಕೇಳಿದ್ದಾರೆ. ಸೊ ರನ್ನನ ಬಗ್ಗೆ ಬರೀತಕ್ಕಂಥದ್ದು 4 ಪಾಯಿಂಟು. ಸೊ ಕಾಲ ಕ್ರಿಸ್ತಶಕ 943, ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು. ಕೃತಿಗಳು ಸಾಹಸ ಭೀಮ ವಿಜಯ, ಅಜಿತ ತೀರ್ಥಂಕರ ಪುರಾಣ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ. ಇವರನ್ನ ಕವಿ ಚಕ್ರವರ್ತಿ ಬಿರುದು ಅಂತಕ್ಕಂಥ ಇತ್ತು ಅಂತ ಬರೆದ್ರೆ ಸಾಕು. ಇಷ್ಟೇ ಇತ್ತು ಈ ಸೆಕೆಂಡ್ ಪಾರ್ಟಲ್ಲಿ. ಫಸ್ಟ್ ಪಾರ್ಟಲ್ಲಿ ನಾನು ಉತ್ತರ ಕೊಟ್ಟಿದ್ದೀನಿ. ಸೆಕೆಂಡ್ ಪಾರ್ಟಲ್ಲಿ ಇನ್ನಷ್ಟು ಪ್ರಶ್ನೆಗಳ ಉತ್ತರವೊಂದಿಗೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ.
ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು 3 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ 2 ಕನ್ನಡದಲ್ಲಿ ನಾವು ನೋಡ್ತಾ ಇದ್ದೀವಿ. ಆಲ್ರೆಡಿ ಫಸ್ಟ್ ಪಾರ್ಟ್ ಅನ್ನು ಹಾಕಿದ್ದೆ. ಇಲ್ಲಿ ನೋಡ್ಕೊಡ್ರಿ, ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ದು ಎಲ್ಲ ವಿಷಯಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. SSLC ಮಾಡೆಲ್ ಕ್ವಶನ್ ಪೇಪರ್ 2024-25 ಆಲ್ ಸಬ್ಜೆಕ್ಟ್ ಕೀ ಆನ್ಸರನ್ನು ಅದನ್ನು ನೋಡ್ರಿ. ಎಲ್ಲ ವಿಷಯಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ನೋಡ್ಕೊಂಡು ಚೆನ್ನಾಗಿ ಓದಿದ್ರೆ ಸಾಕು. ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಇದೇ ಪ್ಲೇಲಿಸ್ಟ್ ಲಿಂಕಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಇವೆಲ್ಲಗಳಿಗೂ ಭಾಳಷ್ಟು ಅಕ್ಯುರೇಟ್ ಆಗಿರ್ತಕ್ಕಂಥ ಉತ್ತರಗಳನ್ನು ನಾನು ಪ್ರಶ್ನೆ ಸಂಖ್ಯೆ 29ರವರೆಗೆ ಫಸ್ಟ್ ಪಾರ್ಟಲ್ಲಿ ಕೊಟ್ಟಿದ್ದೆ. ಸೊ ಇವಾಗ 30ರಿಂದ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ 30. ಕುರುಪತಿಗಿಲ್ಲ ದೈವ ಬಲ ಮಾಜಿಗೆ ಮೇಲ್ಮಲೆಗೆ ಎರವಾರುಗುಳಂ ಅಂತಕ್ಕಂಥದ್ದು ಒಂದು ವಾಕ್ಯ ಇದೆ. ಇದಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರಲಿಕ್ಕೆ ಕೇಳಿದ್ರು. ಸೊ ನೆನಪಿಟ್ಕೊಡ್ರಿ, ಇದು ಚಂಪಕ ಮಾಲಾ ವೃತ್ತ ಆಗ್ತದ, ಅಕ್ಷರಗಣ ಆಗ್ತದ. ಸೊ ಮೊದಲೇದು ನ ಗಣ ಬರಬೇಕು, ಜ ಭ ಜ ಜ ಜ ರ ಅಂತಕ್ಕಂಥದ್ದು ಬರ್ತದೆ. ಅದನ್ನು ಲಘು ಗುರು ಹಾಕಿದ್ರೆ ಖಂಡಿತವಾಗಿ ಇದು ಚಂಪಕ ಮಾಲಾ ವೃತ್ತ. ನೆನಪಿನಲ್ಲಿ ಇಟ್ಕೊಡ್ರಿ. ಓಕೆನಾ? ಎಸ್. ಪ್ರಶ್ನೆ 31. ಅಲಂಕಾರವನ್ನು ಹೆಸರಿಸಬೇಕು, ಲಕ್ಷಣ ಬರೆದು ಸಮನ್ವಯವನ್ನು ಮಾಡಲಿಕ್ಕೆ ಕೇಳಿದ್ದಾರೆ. ಏನಿದೆ ಅಂದರೆ, ವಸಂತ ಮಾಸದಲ್ಲಿ ಹೂಬಿಟ್ಟ ಮರಗಿಡಗಳು ಮಧುವನ ಗಿತ್ತಿಯಂತೆ ಕಂಗೊಳಿಸುತ್ತಿದ್ದವು ಅಂತ ಇದೆ. ಸೊ ಇದು ಗೊತ್ತು. ಅಂತ್ಯ ಅಂತ ಬಂದರೆ ಅದು ಉಪಮಾಲಂಕಾರ ಬರ್ತದೆ. ಲಕ್ಷಣ ಏನು ಬರೀಬೇಕು? ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದನ್ನು ಉಪಮಾಲಂಕಾರ ಅಂತ ಕರಿತೀವಿ. ಉಪಮೇಯ ಮರಗಿಡಗಳು, ಉಪಮಾನ ಮಧುವನಗಿತ್ತಿ, ಉಪಮಾವಾಚಕ ಅಂತೆ ಸಮಾನ ಧರ್ಮ, ಕಂಗೊಳಿಸುತ್ತಿದ್ದವು ಅಂತ ಬಂದರೆ 3 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಮುಂದಿನ ಪ್ರಶ್ನೆ, ಗಾದೆ ಮಾತನ್ನು ಮಹತ್ವದೊಂದಿಗೆ ವಿಸ್ತರಿಸಿ ಬರಿಬೇಕು. ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ, ಅಥವಾ ತಾಳಿದವನು ಬಾಳಿಯಾನು ಅಂತ ಇದೆ. ಸೊ ನಾನು ಫಸ್ಟ್ದೇ ತಗೊಂಡಿದ್ದೀನಿ, ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ. ಯಾವುದೇ ಒಂದು ಗಾದೆ ಮಾತನ್ನು ಪ್ರಾರಂಭ ಮಾಡಿದಾಗ ಈ 3 ಸಾಲುಗಳನ್ನು ಹೇಗಿದೆಯೋ ಹಾಗೆ ಬರೀರಿ. ಓಕೆನಾ? ಅದು ವೇದಗಳು ಗಾದೆಗಳಿಗೆ ಸಮಾನ, ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು, ಗಾದೆ ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ, ಈ ಮೇಲಿನ ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ ಗಾದೆಯು ಪ್ರಸಿದ್ಧವಾಗಿದೆ. ಇಷ್ಟು ಮಾತ್ರ ನೀವೇನು ಮಾಡಬೇಕಂದ್ರೆ ಚೇಂಜ್ ಮಾಡಬೇಕು. ನಿಮಗೆ ಯಾವ್ದು ಗಾದೆ ಮಾತು ಕೊಡ್ತಾರಲ್ಲ ಎಕ್ಸಾಮಲ್ಲಿ, ಆಮೇಲೆ ಮುಂದೆ ಏನು ಮಾಡಬೇಕಂದ್ರೆ ಇದೇ ಗಾದೆ ಮಾತಿನ ವಿವರಣೆಯನ್ನು ನಿಮ್ಮ ವಿದ್ಯಾರ್ಥಿ ಜೀವನದ ಉದಾಹರಣೆ ತಗೊಳ್ಬೋದು, ಮನುಷ್ಯ ತಗೊಳ್ಬೋದು. ಅಂದರೆ ನಿಮ್ಮ ನೈಜ ಜೀವನದಲ್ಲಿನ ಘಟನೆಗಳನ್ನು ನೀವೇನು ಮಾಡ್ಕೊಳ್ಬೇಕು, ಅದನ್ನು ಅನ್ವಯಿಸಿಕೊಂಡು ಬರೆದ್ರೆ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಾರೆ. ನಾನು ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಲೆಂತ್ ತುಂಬಾ ಇದೆ. ಅಷ್ಟು ಕ್ವಶನ್ ಆನ್ಸರ್ಸ್ಗಳನ್ನು ನಾವೇನು ಮಾಡಬೇಕಾಗದ, ಕೊಡಬೇಕಾಗದ. ಓಕೆನಾ? ಎಸ್. ಇನ್ನೂ ಒಂದು ಸಾರಿ ತೋರಿಸ್ತೀನಿ, ತಾವುಗಳ ಸ್ಕ್ರೀನ್ಶಾಟ್ಗಳನ್ನು ತೊಗೊಳ್ಬೋದು. ಓಕೆ, ಪಾಸ್ ಮಾಡಿ ಆದರೂ ಅದನ್ನು ಬರ್ಕೊಡ್ರಿ, ಅಥವಾ ಸ್ಕ್ರೀನ್ಶಾಟ್ ಆದರೂ ತೊಗೊಳ್ರಿ. ಎಸ್. ಓಕೆ, ಮುಂದಿನ ಪ್ರಶ್ನೆ. ಎಸ್, ಹೇಳಿಕೆಗಳಿದ್ದಾವೆ. ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀತಕ್ಕಂಥದ್ದು ಬಹಳ ಟಫ್ ಅನ್ನಿಸ್ತಾ ಇದ್ದಾವೆ. ಯಾಕಂದ್ರೆ ಪಾಠದ ಮಧ್ಯದಲ್ಲಿನ ಒಂದು 3 ಇದಾವ, ಪಾಠದ ಅಭ್ಯಾಸದಲ್ಲಿರ್ತಕ್ಕಂಥದ್ದು 3 ಇದಾವ. ಪ್ಯಾಟರ್ನಲ್ಲಿನೂ ಸೇಮ್ ಹಾಗೆ ಕೊಟ್ಟಿದ್ರು. ಓಕೆನಾ? ಸೊ ನೀವು ಬಹಳ ಚೆನ್ನಾಗಿ ಓದಬೇಕು. 33ನೇದು ನೋಡೋಣ. ತಕ್ಕುದೇ ಬೆರಸಲ್ಕೆ ಘೃತಮುಮುಂ ತೈಲಮುಮುಂ ಅಂತ ಇದೆ. ಇದು ವೆರಿ ಈಸಿ, ಯಾಕಂದರೆ ನಮ್ಮ ಭಾಷೆ ಪಾಠದ ಫಸ್ಟ್ ಸೆಂಟೆನ್ಸೇ ಇದಾಗ. ಆಯ್ಕೆ ಬರೀತೀರಿ. ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರು ಬರೆದ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಪಾಠದಿಂದ ಆರಿಸಲಾಗಿದೆ. ಸೊ ಸಂದರ್ಭ ನೋಡಿ, ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ತಮ್ಮ ಕಾವ್ಯಗಳನ್ನು ರಚಿಸಿದ್ದಾರೆ. ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ರು. ಇಂಥ ಪರಿಸ್ಥಿತಿಯನ್ನ ಗಮನಿಸಿ 12ನೇ ಶತಮಾನದ ನಯಸೇನ ಕವಿ ತಕ್ಕುದೇ ಬೆರೆಸ ಧೃತಮುಮುಂ ತೈಲಮುಮುಂ, ಅಂದರೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು, ಮಾಡೋದು ಯೋಗ್ಯವಾದುದಲ್ಲ, ನಮಗೆ ತುಪ್ಪ ಬೇಕು, ಎಣ್ಣೆ ಬೇಕು, ಸಂಸ್ಕೃತ ಬೇಕು, ಕನ್ನಡ ಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸೊ ಸ್ವಾರಸ್ಯವನ್ನು ಕೂಡ ಸ್ವಲ್ಪ ತಾವುಗಳನ್ನು ನೋಡ್ಕೊಳ್ಬೇಕು. ಇದು ಈ ವಾಕ್ಯ ಇತ್ತು. ಇದು ನೋಡಿ, ಎಸ್, ಇದು ಎದೆಗೆ ಬಿದ್ದ ಅಕ್ಷರದಲ್ಲಿ ಪಾಠದ ಮಧ್ಯದಲ್ಲಿರ್ತಕ್ಕಂಥ ಸಾಲಿದೆ. ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ಅಂತ. ಸೊ ನಾನು ಬರೆದಿದ್ದೀನಿ, ಇದರದ್ದು ಸ್ಕ್ರೀನ್ಶಾಟ್ ತಗೊಳ್ರಿ. ಇದು ದೇವನೂರು ಮಹಾದೇವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ. ಈ ವಾಕ್ಯವನ್ನು ಜನರು ಗ್ರಾಮ ದೇವತೆಗೆ, ಮನೆ ಮಂಚಮ್ಮಗೆ ಹೇಳ್ತಾರೆ. ಓಕೆನಾ? ಸೊ ಇದೇ ಘಟನೆಗಳನ್ನು ನಾನು ಏನು ಮಾಡಿದ್ದೀನಿ, ಇಲ್ಲಿ ಕೊಟ್ಟಿದ್ದೀನಿ. ಇದನ್ನು ಕೂಡ ನೋಡ್ಕೊಡ್ರಿ. ಲಾಸ್ಟ್ ಸ್ವಾರಸ್ಯ, ಗ್ರಾಮ ದೇವತೆ ಮನೆ ಮಂಚಮ್ಮನ ಕುರಿತು ಊರ ಜನಗಿರುವ ಅಪಾರ ಅಭಿಮಾನ ಪ್ರೀತಿಯನ್ನ ಈ ವಾಕ್ಯದಲ್ಲಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸಾಕು. ಓಕೆನಾ? ಎಸ್. ಮುಂದಿಂದು, ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಇದು ಕೂಡ ಯುದ್ಧ ಪಾಠದಲ್ಲಿರ್ತಕ್ಕಂಥ, ಪಾಠದ ಮಧ್ಯದಲ್ಲಿರ್ತಕ್ಕಂಥ ವಾಕ್ಯ. ಓಕೆನಾ? ಈತ ಪೈಲಟ್ ಏನ್ ಮಾಡ್ತಾನೆ, ರಾಹಿಲ್ಗೆ ಈ ಮಾತನ್ನ ಹೇಳ್ತಾನೆ ಅಂತಕ್ಕಂಥ ಸಂದರ್ಭದಲ್ಲಿ ಬರಬೇಕು. ಅದಕ್ಕಿಂತ ಮುಂಚೆ ಆಯ್ಕೆ ಬರೆದಿದ್ದೀನಿ. ಸಾರಾ ಅಬೂಬ್ಕರ್ ಅವರು ಬರೆದ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಪಾಠದಿಂದ ಆರಿಸಲಾಗಿದೆ. ಸೊ ಪೈಲಟ್ ಡಾಕ್ಟರ್
ರಾಹಿಲ್ಗೆ ಹೇಳ್ತಾನೆ. ಸೊ ಎಲ್ಲ ಘಟನೆಗಳನ್ನು ನಾನಿಲ್ಲಿ ಬರೆದಿದ್ದೀನಿ. ಸೊ ಇದನ್ನು ಕೂಡ ನೀವು ಸ್ಕ್ರೀನ್ಶಾಟನ್ನು ಏನು ಮಾಡಬೇಕು, ತಗೊಳ್ಬೇಕು. ಲಾಸ್ಟ್ ಸ್ವಾರಸ್ಯದಲ್ಲಿ ಏನು ಬರ್ದೇನಪ್ಪ ಅಂತಂದ್ರೆ, ಈ ವಾಕ್ಯದಲ್ಲಿ ಪೈಲಟ್ ಮತ್ತು ರಾಹಿಲನ ನಡುವೆ ಪರಸ್ಪರ ಸಹಕಾರದಂಥ ಮಾನವೀಯ ಮೌಲ್ಯಗಳನ್ನು ನಾವು ನೋಡಬಹುದು ಅಂತ ಬರೆದ್ರೆ ಈ ಪ್ರಶ್ನೆ ಉತ್ತರ ಸರಿ ಆಗ್ತದ. ಓಕೆನಾ. ಎಸ್, ಮುಂದಿನ ವಾಕ್ಯ. ವಸಂತವಾಗುತ್ತಾ ಮುಟ್ಟೋಣ. ಇದು ಕೂಡ ಎಸ್ ಸಂಕಲ್ಪ ಗೀತೆ ಇದಿದೆ. ಮತ್ತೆ ಇದು ಕೂಡ ಏನಾಗದಪ್ಪ ಅಂದ್ರೆ ಎಸ್ ಪದ್ಯದ ನಡುವಿನ ಸಾಲಗಳನ್ನೇ ಕೊಟ್ಟಿದ್ದಾರೆ. ಇದು ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದ ಸಂಕಲ್ಪ ಗೀತೆ ಪದ್ಯದಿಂದ ಆರಿಸಲಾಗಿದೆ. ಸೊ ಯಾವಾಗ ಹೇಳಿದ್ದಾರೆ, ಮನುಷ್ಯರ ಮನಸ್ಸುಗಳನ್ನ ಪ್ರೀತಿ ಮೂಲಕ ಹಸನಗೊಳಿಸಬೇಕು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಅದನ್ನು ನಾನು ಡೀಟೇಲ್ ಆಗಿ ಇಲ್ಲಿ ಏನು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಅದನ್ನು ಕೂಡ ನೋಡ್ಕೊಡ್ರಿ. ಲಾಸ್ಟ್ ಸ್ವಾರಸ್ಯ ಏನು ಬರಿಬಹುದು, ಮುಂಗಾರಿನ ಮಳೆ ಕಲ್ಮಶಗಳನ್ನು ಕೊಚ್ಚಿಕೊಂಡು ಹೋದಂತೆ ಹೊಸ ಸಂಕಲ್ಪ ಜನರ ಮನದ ಕಲ್ಪಶಗಳನ್ನು ಕಳೆದು ಬದುಕನ್ನು ಸಮೃದ್ಧವಾಗಿಸಬೇಕು ಎಂಬ ಮೌಲ್ಯವನ್ನ ಕವಿ ಏನ್ ಮಾಡಿದ್ದಾರೆ, ಈ ಸಾಲಿನಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥ ಬರೆದ್ರೆ ಸೊ ಈ ಪ್ರಶ್ನೆ ಉತ್ತರ ಕರೆಕ್ಟ್ ಆಗ್ತದ. ಓಕೆನಾ. ಎಸ್, ಮುಂದಿನ ವಾಕ್ಯ. ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪನಿ ಸರ್ಕಾರ. ಇದು ಕೂಡ ಹಲಗಲಿ ಬೇಡರದಲ್ಲಿ ಪದ್ಯದ ಫಸ್ಟ್ ಸಾಲೆ ಇದೆ. ಓಕೆನಾ. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ BS ಗದ್ದಗಿ ಮಠ ಬರೆದಿರುವ ಹಲಗಲಿ ಬೇಡರು ಪದ್ಯದಿಂದ ಆರಿಸಲಾಗಿದೆ. ಇಲ್ಲಿ ಏನು ಬರೀತೀರಂತಂದ್ರೆ ನೋಡಿ ಸಂದರ್ಭ. ಸೊ ಕುಂಪನಿ ಸರ್ಕಾರದವರು ಹೊರಡಿಸಿದ ಆಜ್ಞೆಯನ್ನ ಲೇಖಕರು ಹೇಳೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಅವರು ನಿಶಸ್ತ್ರೀಕರಣ ಕಾಯ್ದೆ ಏನ್ ಮಾಡಿದ್ರಪ್ಪ ಅಂದ್ರೆ ಆದೇಶವನ್ನ ಮಾಡ್ತಾರೆ. ಇಲ್ಲಿ ಹೇಳಿದ್ದೀವಿ ನೋಡಿ. ಓಕೆ, ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಎಂಬ ಆದೇಶನ ಹೊಡಿಸೋ ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳಿದ್ದಾರೆ. ಅದರದೆಲ್ಲ ಸ್ವಾರಸ್ಯವನ್ನು ಕೂಡ ನಾನು ಏನ್ ಮಾಡಿದ್ದೀನಿ ಇಲ್ಲಿ, ಬಾಲ, ಜಡಗ, ರಾಮ, ಓಕೆ, ಹನುಮರ ಬಗ್ಗೆ ಇರ್ತಕ್ಕಂಥದ್ದಿದೆ. ಸೊ ಅದನ್ನು ಕೂಡ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ. ಅದನ್ನು ಕೂಡ ನೀವೇನ್ ಮಾಡ್ಕೊಳ್ಬಹುದು ಬರೆದು. ಲಾಸ್ಟ್ ಸ್ವಾರಸ್ಯದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಹಲಗಲಿ ಬೇಡರು ತಮ್ಮ ಶಸ್ತ್ರಾಸ್ತ್ರಗಳ ಕುರಿತು ಇರುವ ಅಪಾರ ಪ್ರೀತಿ, ಆಮೇಲೆ ಕಸಿದುಕೊಳ್ಳಲು ಬ್ರಿಟಿಷರು ಮಾಡಿದ ಒಂದು ಏನೋ ಕುಮ್ಮಕ್ಕು ಅನ್ನೋದನ್ನ ಇಲ್ಲಿ ಏನ್ ಮಾಡಿದಾರೆ ಲೇಖಕರು ಹೇಳಿದ್ದಾರೆ ಅಂತ ಬರೆದ್ರೆ ಸ್ವಾರಸ್ಯ ಕಂಪ್ಲೀಟ್ ಆಗ್ತದೆ. ಓಕೆನಾ. ನೆಕ್ಸ್ಟ್ ಮುಂದಿನ ವಾಕ್ಯ ಇರುತ್ತು, ಈ ಗೊಳಂದಡಕ್ಕೆ ಇವುಮಿಲ್ಲ ಕೈಯೋಳ ಅಂತ ಇದೆ. ಇದು ಕೆಮ್ಮನೆ ಮೀಸೆ ಒತ್ತನೆ ಪದ್ಯದಲ್ಲಿ ಇರ್ತಕ್ಕಂಥದ್ದು ಫಸ್ಟ್ ಸಂದರ್ಭ ಇದೆ. ವೆರಿ ಈಸಿಯಾಗಿರ್ತಕ್ಕಂಥ ಸಂದರ್ಭನೇ ಇತ್ತು. ಓಕೆನಾ. ಸೊ ಇದು ಕೂಡ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಈಸಿಯಾಗಿರ್ತಕ್ಕಂಥ ವಾಕ್ಯ ಇತ್ತು. ಸೊ ಇದನ್ನು ಕೂಡ ಸ್ವಲ್ಪ ತಾವು ಸ್ಕ್ರೀನ್ಶಾಟ್ಗಳನ್ನು ತಗೊಳ್ರಿ. ಓಕೆ. ನೆಕ್ಸ್ಟ್ ಇದು ಏನಾದಪ್ಪ ಅಂದ್ರೆ ಸ್ವಾರಸ್ಯ ಅದ ಏನದ, ಪರಶುರಾಮನ ದಾನ ಗುಣದಿಂದಾಗಿ ಆತನ ಬಳಿ ಯಾವುದೇ ಸಂಪತ್ತು ಉಳಿದಿರಲಿಲ್ಲ ಎಂಬುದನ್ನು ಈ ವಾಕ್ಯದ ಮೂಲಕ ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾರೆ. ಇಷ್ಟಿತ್ತು. ಸೊ ನೋಡಿ, ಇದು ಕೂಡ ಪಾಠದ ಮಧ್ಯ, ಇದು ಕೂಡ ಪಾಠದ ಮಧ್ಯ, ಇದು ಕೂಡ ಪಾಠದ ಮಧ್ಯ. ಇಷ್ಟು ಎಲ್ಲ ಪಾಠದ ಮಧ್ಯದ ಇದಾವೆ. ಎರಡು ಮಾತ್ರ ಏನಿದಾವಪ್ಪ ಅಂತಂದ್ರೆ ಅಭ್ಯಾಸದಲ್ಲಿದ್ದಾವೆ. ನೀವು ಬಹಳ ಚೆನ್ನಾಗಿ ಓದಬೇಕು. 39ನೇ ಪ್ರಶ್ನೆಗೆ ಹೋಗೋಣ. ಹಸಿರು ಪದ್ಯದ 2 ಸಾಲುಗಳಿದ್ದಾವೆ. ಹಸುರಾಗಸದಿಂದ ಹಿಡಿದು ಬಿಸಿಲುವರೆಗೆ ಅಥವಾ ಹೊಸ ಹೂವಿನದಿಂದ ಹಿಡಿದು ಉಸಿರಿನವರೆಗೂ ಇದೆ. ಸೊ 2 ಪದ್ಯಗಳನ್ನು ನಾನು ಕೊಟ್ಟಿದ್ದೀನಿ. ಎಸ್, ನೋಡ್ಕೊಡ್ರಿ. ಹಸುರಾಗದ ಹಸಿರು ಮುಗಿಲು, ಹಸಿರು ಗದ್ದೆಯ ಬಯಲು, ಹಸುರಿನ ಮಲೆ ಹಸಿರು ಕಣಿವೆ, ಹಸಿರು ಸಂಜೆಯೇ ಬಿಸಿಲು. ಹೊಸ ಹೂವಿನ ಕಂಪು ಹಸರು, ಎಲರಿನ ತಂಪು ಹಸರು, ಹಕ್ಕಿಯ ಕೊರಲಿಂಪು ಹಸರು, ಹಸಿರು ಹಸಿರುಳಿಯೋ ಉಸಿರು ಅಂತಕ್ಕಂಥ ಬರೆದ್ರೆ ಪದ್ಯ ಕಂಪ್ಲೀಟ್ ಆಗ್ತದೆ. ಎಸ್, ಪದ್ಯ ಭಾಗದಲ್ಲಿ ಮೌಲ್ಯಾಧಾರಿತ ಸಾರಾಂಶವನ್ನು ಬರೀಬೇಕಿತ್ತು. ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು. ಊರ್ವಿಯೊಳ ಕೌಶಲ್ಯ ಪಡೆದ ಕುವರಂ ರಾಮ ಅಂತ ಇದೆ. ಸೊ ನಾನು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ. ಇಷ್ಟೇ ಇದೆ. ಅದು ಏನಿದೆಪ್ಪ ಅಂದ್ರೆ, ಈ ಭೂಮಂಡಲದಲ್ಲಿ ಕೌಶಲ್ಯ ಪಡೆದ ಕುಮಾರ ಶ್ರೀರಾಮನೊಬ್ಬನೇ ವೀರ. ಆತನ ಯಜ್ಞದ ಕುದುರೆ ಇದು. ನಿರ್ವಹಿಸಲು ಸಮರ್ಥರಾದವರು ಯಾರಾದರೂ ಇದ್ದರೆ ತಡೆಯಲಿ ಎಂದು ಇದ್ದ ಲೇಖನವನ್ನು ಓದಿ ಇವನ ಅಹಂಕಾರವನ್ನು ಬಿಡಿಸದೆ ಹೋದರೆ ನನ್ನ ತಾಯಿಯನ್ನ ಎಲ್ಲಾ ಜನರು ಬಂಜೆ ಎನ್ನದೇ ಇರುವರೆ ತನಗೆ ಇರುವ ಈ ತೋಳುಗಳನ್ನು ಎತ್ತಕ್ಕೆ ಬೇಕು ಎಂದ ಪ್ರತಿಜ್ಞೆಯನ್ನು ಕೈಗೊಂಡು ಲವ ಏನ್ ಮಾಡ್ತಾನಪ್ಪ ಅಂದ್ರೆ ಆಕ್ರೋಶಗೊಳ್ತಾನೆ. ಓಕೆನಾ. ಆಮೇಲೆ ಇಲ್ಲಿ ಏನ್ ಮೌಲ್ಯ ಅದಪ್ಪ ಅಂದ್ರೆ, ಶ್ರೀರಾಮನ ವೀರತನ, ಲವ ತನ್ನ ತಾಯಿಯ ವೀರ ಜನನಿ ಎಂಬ ಮಾತೃಪ್ರೇಮ ಮತ್ತೆ ತನ್ನ ವೀರತ್ವವನ್ನು ಪ್ರದರ್ಶಿಸುವ ಪ್ರತಿಜ್ಞೆಯನ್ನು ಕೈಗೊಂಡಿದ್ದು ಸ್ವಾರಸ್ಯಪೂರ್ಣವಾಗಿ ಪದ್ಯಭಾಗದಲ್ಲಿ ಬಂದಿದೆ ಅಂತಕ್ಕದ್ದನ್ನ ಬರಿಬೇಕಿತ್ತು. ಎಸ್, 8 ವಾಕ್ಯಗಳಿದ್ದಾವೆ. ಸೊ ಶಬರಿ ಪಾಠದ ವಾಕ್ಯಗಳಿದ್ದಾವೆ. ಸೊ ನಾನು ತಾಳುವಿಕೆಗಿಂತ ಮಿಗಿಲಾದದ ತಪ್ಪವಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಅನ್ನೋದನ್ನಿದೆ. ಸೊ ಅದನ್ನು ನಾನು ನಿಮ್ಗೆ ಏನು ಮಾಡ್ತೀನಿ, ಉತ್ತರಗಳನ್ನು ತೋರಿಸ್ತೀನಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ವಲ್ಪ ಇದನ್ನು ಕೂಡ ತಾವೇನು ಮಾಡ್ಕೊಡ್ರಿ, ಪಾಸ್ ಮಾಡ್ಕೊಡ್ರಿ, ಅಥವಾ ಸ್ಕ್ರೀನ್ಶಾಟ್ ಆದರೂ ತೊಗೊಂಡು ನೀವು ಏನು ಮಾಡ್ಬೋದು, ಅದನ್ನು ಬರಿಬೋದು. ಓಕೆ. ತಾಳುವಿಗಿಂತ ತಪ್ಪವಿಲ್ಲ ಅಂತಕ್ಕಂಥ ಮಾತು ಶಬರಿಯ ಪಾಲಿಗೆ ನಿಜವಾಗಿದೆ ಅಂತಕ್ಕದ್ದನ್ನು ನೀವೇನು ಮಾಡ್ಬೋದು, ಬರಿಬೋದು. ಮುಂದಿನ ಪದ್ಯಭಾಗದ ಪ್ರಶ್ನೆ ಇದೆ. ಶ್ರೀಕೃಷ್ಣ ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಕುರಿತು ಬರೀರಿ. ಸೊ 42ರಲ್ಲಿ ನಾನು ಇದೇ ಬರೆದಿದ್ದೀನಿ. ಸೊ ಇದೇ ಅದರದ್ದು ಉತ್ತರ. ಕರ್ಣನಿಗೆ ಶ್ರೀಕೃಷ್ಣ, ಕರ್ಣ ನಿಮ್ಮೊಳಗೆ ಯಾರಾದರೊಳಗೆ ಕೌರವೊಳಗೆ ಯಾವುದೇ ಭೇದವಿಲ್ಲ. ನಾನೆಗೂ ನೀನು ಈ ಭೂಮಿಯ ಒಡೆಯ, ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಯಾವುದೂ ಇಲ್ಲ. ಕುಂತಿ ಪುತ್ರರಲ್ಲಿ ಮೊದಲಿಗ ನೀನು, ಅನಂತರ ಪಾಂಡುಪುತ್ರರು. ನ್ಯಾಯಯುತವಾಗಿ ನೀನು ರಾಜನಾಗಬೇಕಾದವನು. ನಿನಗೆ ಹಸ್ತಿನಾಪುರದ ರಾಜ ಪದವಿಯನ್ನು ಕೊಡಿಸುತ್ತೇನೆ. ಪಾಂಡವರು ಕೌರವರು ನಿನ್ನ ರಾಜ ಪದವಿಯನ್ನು ಒಪ್ಪಿಕೊಳ್ಳುತ್ತಾರೆ. 2 ಅಂಶದವರು ನಿನ್ನ ಸೇವೆಯನ್ನ ಮಾಡುತ್ತಾರೆ. ಕೌರವನೆದುರು ಕೈಯೊಡ್ಡಿ ನಿಲ್ಲೋದು ಸರಿಯಲ್ಲ.
ಓಕೆ, ಎಡಕ್ಕೆ ಕೌರವರು, ಬಲಕ್ಕೆ ಪಾಂಡವರು, ಎದುರಿಗೆ ಮಾಗಾದಿಯವರು ಇದ್ದಾರೆ. ನೀನು ಸಿಂಹಾಸನದಲ್ಲಿ ಕುಳಿತು ರಾಜಸಭೆಯನ್ನ ಮಾಡಬಹುದು. ದುರ್ಯೋಧನ ಹೇಳಿದಂತೆ ಜಿಯಾ ಹಸಾದ ಎನ್ನುವುದು ಕಷ್ಟವಲ್ಲವೇ ಎಂದು ಆಮಿಷರನ್ನ ಒಡ್ಡುತ್ತಾನೆ ಅಂತ ಬರೀಬಹುದು. ವೆರಿ ಈಸಿ ಆಗಿರ್ತಕ್ಕಂಥದ್ದೇ ಇತ್ತು. ಓಕೆನಾ. ಆಮೇಲೆ ಇದು ಗದ್ಯ ಭಾಗ ಇದೆ ನೋಡಿ. ಸೊ ಫಸ್ಟ್ ದಲ್ಲಿರ್ತಕ್ಕಂಥ ಪ್ರಶ್ನೆ ಇದೆ, ಪರಿಸರ ಸಂರಕ್ಷಣೆಗಾಗಿ ಗ್ರೀನ್ ಪೀಸ್ ಯೋಧರು ಹೇಗೆ ಸೆಣಸಾಟ ನಡೆಸುತ್ತಾರೆ ಅಂತ ಇದೆ. ಈ ಪ್ಯಾರಾಗ್ರಾಫ್ ದಲ್ಲೇ ಕೊಟ್ಟಿರ್ತಕ್ಕಂಥದ್ದು ಇದು ಗ್ರೀನ್ ಪೀಸ್ ಯೋಧರು ಇದೆಯಲ್ಲ. ಸೊ ಇಲ್ಲಿರೋದು ಏನಾಗಿತ್ತಪ್ಪ ಅಂತಂದ್ರೆ, ಸೊ ಸೀಲ್ ಪ್ರಾಣಿಗಳ ಮೇಲೆ ದೊನ್ನೆಯಿಂದ ದುಷ್ಟರ ವಿರುದ್ಧ ಉಪಾಯ. ಸೊ ಸೀಲ್ ಪ್ರಾಣಿಗಳ ನೆತ್ತಿಯ ದೊನ್ನೆಯಿಂದ ಕೈಕಟ್ಟಿ ನಿಲ್ಲುವ ದುಷ್ಟರ ವಿರುದ್ಧ ರಕ್ಷಣೆ ಮಾಡಿದ್ರು ಅಂತಕ್ಕಂಥ ಇದರಲ್ಲಿದೆ. ನಾನು ಬಹಳ ಶಾರ್ಟ್ ಆಗಿ ಉತ್ತರಗಳನ್ನು ಬರೆದಿದ್ದೀನಿ. ಏನು, ಶುದ್ಧ ಗಾಳಿ ನಮ್ಮೆಲ್ಲರ ಹಕ್ಕು ಎಂದು ಘೋಷಣೆ ಬರೀತಾರೆ. ಹೆಮ್ಮರಗಳನ್ನು ಕಡಿಯೋದನ್ನು ತಡೀತಾರೆ. ಸೀಲ್ ಪ್ರಾಣಿಗಳ ರಕ್ಷಣೆಯನ್ನ ಮಾಡ್ತಾರೆ. ಇದು ಅ ಪ್ರಶ್ನೆಯ ಉತ್ತರ ಇತ್ತು. ಇನ್ನು ಆ ಪ್ರಶ್ನೆ, ಯುರೋಪ್ ಅಮೆರಿಕಾದಲ್ಲಿ ಆಚರಿಸೋ ದಿನಾಚರಣೆಗಳ ಕುರಿತು ಬರೀರಿ ಅಂತ ಇದ್ದಾರೆ. ಸೊ ಇಲ್ಲೇ ಕೊಟ್ಟಿದ್ದಾರೆ ಅವರು. ಏಪ್ರಿಲ್ 6 ಇದೆಯಲ್ಲ, ಇಲ್ಲಿಂದ ಭೂದಿನ ಇದೆ. ಏಪ್ರಿಲ್ 26 ಚರ್ನೋಬಿಲ್, ಆಗಸ್ಟ್ 6 ಹಿರೋಶಿಮಾ, ಡಿಸೆಂಬರ್ 3 ಭೂಪಾಲ್. ಈ 4 ದಿನಾಚರಣೆಗಳನ್ನು ನೀವೇನು ಮಾಡಬೇಕಾಗಿತ್ತು, ಸೊ ಬರೆದ್ರೆ 2 ಮಾರ್ಕ್ಸ್ ಆರಾಮಾಗಿ ನಿಮಗೆ ಸಿಕ್ತಿತ್ತು. ಪತ್ರ ಲೇಖನಕ್ಕೆ ಹೋಗೋಣ. ಸೊ ನಾನು ಫಸ್ಟ್ ಪತ್ರ ಬರೆದಿದ್ದೀನಿ 44ರಲ್ಲಿ. ಮೈಸೂರಿನ ರಾಮಕೃಷ್ಣ ನಗರದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಅನರ್ಘ್ಯ ಅಂತ ತಿಳಿರಿ ಶಾಲೆಗೆ ಅಗತ್ಯವಾಗಿ ಬೇಕಾಗಿರುವ ಒಳಾಂಗಣ ಕ್ರೀಡಾ ಪರಿಕರಗಳನ್ನು ಒದಗಿಸುವಂತೆ ಕೋರಿ ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಏನು ಬರೀಬೇಕು, ಇಂದ ಅನರ್ಘ್ಯ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ರಾಮಕೃಷ್ಣ ನಗರ ಮೈಸೂರು 1. ಸೊ ಇಷ್ಟು ಬರೀಬೇಕು. ಯಾರಿಗೆ ಬರೀತೀರಿ, ಅಲ್ಲಿ ಮಾನ್ಯ ಸಹಾಯಕ ನಿರ್ದೇಶಕರು ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಮೈಸೂರು 1. ಇದು ಗೆ ಅಡ್ರೆಸ್. ಸೊ ಮಾನ್ಯರೇ, ವಿಷಯ ಬರೀಬೇಕು, ಒಳಾಂಗಣ ಕ್ರೀಡಾ ಪರಿಕರ ಒದಗಿಸುವ ಕುರಿತು. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ನಮ್ಮ ಶಾಲೆಯಲ್ಲಿ ಯಾವುದೇ ಒಳಾಂಗಣ ಕ್ರೀಡಾ ಪರಿಕರಗಳು ಇಲ್ಲ. ಕ್ರೀಡೆಯಲ್ಲಿ ಅತೀವ ಆಸಕ್ತಿ ಇದ್ರೂ ಕ್ರೀಡಾ ಸಾಮಗ್ರಿಗಳು ಇರದೇ ಇರೋದ್ರಿಂದ ನಮ್ಮಲ್ಲಿ ಕ್ರೀಡಾ ಭಾವನೆನೇ ಇಲ್ಲ. ಆದ ಕಾರಣ ನೀವು ನಿಮ್ಮ ಇಲಾಖೆಯಿಂದ ಒದಗಿಸಬಹುದಾದ ಕ್ರೀಡಾ ಪರಿಕರಗಳನ್ನು ನಮಗೆ ಕೊಡ್ರಿ ಅಂತ ಬರೆದು ಧನ್ಯವಾದಗಳೊಂದಿಗೆ ಮೈಸೂರು. ಸೊ ಇವತ್ತಿನ ಡೇಟ್ ಹಾಕಿದ್ದೀನಿ. ತಮ್ಮ ವಿಶ್ವಾಸಿ ಅನರ್ಘ್ಯ ಅಂತ ಬರೆದ್ರೆ ಪತ್ರ ಕರೆಕ್ಟ್ ಆಗ್ತದೆ. 5 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ನಿಬಂಧಕ್ಕೆ ಹೋಗೋಣ. 45ನೇ ನಿಬಂಧ ತಗೊಂಡಿದ್ದೀನಿ. ಮೂಢನಂಬಿಕೆಗಳನ್ನು ತೊಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಫಸ್ಟ್ ಅದನ್ನು ಪೀಠಿಕೆಗಳನ್ನು ಬರೀಬೇಕು. ಸಮಾಜದ ಅಭಿವೃದ್ಧಿಗೆ ತೊಡಕನ್ನುಂಟು ಮಾಡುವ ಕೆಲವು ಪದ್ಧತಿಗಳನ್ನು ಸಾಮಾಜಿಕ ಪಿಡುಗು ಅಂತೀವಿ. ಇಂಥ ಪದ್ಧತಿಗಳು ನಮ್ಮ ದೇಶವನ್ನು ಅಭಿವೃದ್ಧಿ ಪಥ ಕೊಂಡೊಯ್ಯಲು ಕಂಟಕವಾಗಿದ್ದಾವೆ. ಇವುಗಳನ್ನು ನಿವಾರಿಸಿದಾಗ ಮಾತ್ರ ಸಮಾಜ ಸ್ವಾಸ್ಥ್ಯವಾಗ್ತದೆ. ಇದರ ನಿರ್ಮೂಲನೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಮುಖ್ಯವಾಗಿದೆ. ಇದು ಪೀಠಿಕೆ. ಆಮೇಲೆ ವಿಷಯದ ನಿರೂಪಣೆಗಳನ್ನು, ಮೂಢನಂಬಿಕೆಗಳ ಕುರಿತು ಬೀದಿ ನಾಟಕ ಮಾಡಬೇಕು, ಜನರಲ್ಲಿ ಜಾಗೃತಿಗಳನ್ನು ಮೂಡಿಸಬೇಕು, ಸಂಭಾಷಣೆಗಳನ್ನು ಮಾಡಿಸಬೇಕು. ಓಕೆನಾ. ಆಮೇಲೆ ಸ್ವಚ್ಛತೆಗಳನ್ನು ಮಾಡ್ತಕ್ಕಂಥದ್ದಾಗಿರಬೇಕು. ಜನರಲ್ಲಿ ಶಿಕ್ಷಣದ ಮಹತ್ವವನ್ನೇ ತಿಳಿಸಬೇಕು. ವೈಜ್ಞಾನಿಕ ಕಾರಣಗಳನ್ನು ಮತ್ತು ಪರಿಹಾರಗಳನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸ ನಮ್ಮ ವಿದ್ಯಾರ್ಥಿಗಳು ಮಾಡಬೇಕು ಅಂತಕ್ಕಂಥವುಗಳನ್ನು ಇಲ್ಲೆಲ್ಲ ಡೀಟೇಲ್ ಆಗಿ ಏನು ಮಾಡಬೇಕು, ಬರಿಬೇಕು. ಅದೇ ಹೇಳಿದ್ವಿ, ವೈಜ್ಞಾನಿಕ ಮನೋಭಾವದ ಕಾರ್ಯಕ್ರಮ ಬೆಳೆಸಬೇಕು. ಓಕೆನಾ. ಆಮೇಲೆ ಕಠಿಣ ಕಾನೂನುಗಳು ಇದಾವೆ ಅನ್ನೋದನ್ನು ಜನರಿಗೆ ತಿಳಿಸಿ ಹೇಳಬೇಕು. ಅನಕ್ಷರತೆಯನ್ನು ದೂರ ಮಾಡಿಸ್ಬೇಕಂತಕ್ಕಂಥ ಎಲ್ಲವುಗಳನ್ನು ಬರೀರಿ. ಲಾಸ್ಟ್ ಉಪಸಂಹಾರದಲ್ಲಿ ಇದು ಹೇಗಿದೆ ನೋಡಿ ಹಾಗೆ ಬರಿಬೇಕು. ಓವರ್ ಆಲ್ ಕನ್ಕ್ಲೂಷನ್ ಮಾಡಿದರೆ ಖಂಡಿತ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು ಕನ್ನಡದ ಸೆಕೆಂಡ್ ಪೇಪರಲ್ಲಿ ಇರ್ತಕ್ಕಂಥ ಕ್ವಶನ್.